ಪೊಲೀಸ್ ಉಪಾಧೀಕ್ಷಕರ ಉಪವಿಭಾಗ ಭಾಲ್ಕಿ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಯ ಸಭೆ ನಡೆಸಲಾಯಿತು. ಡಿವೈಎಸ್ಪಿ ಬಲ್ಲಪ್ಪ ನನ್ಗವ್ವೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಅನೇಕ ದಲಿತರು, ದಲಿತ ನಾಯಕರು ಭಾಗಿಯಾಗಿ ದಲಿತರ ಮೇಲೆ ನಡೆಯುತ್ತಿರುವ ತಾರತಮ್ಯದ ಬಗ್ಗೆ ಮಾಹಿತಿ ನೀಡಿದರು. ದಲಿತರ ಸಮಸ್ಯೆ ಆಲಿಸಿದ ಡಿವೈಎಸ್ಪಿಯವರು ಕೆಲ ದೂರುಗಳನ್ನು ಸ್ವೀಕರಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಸಭೆಯಲ್ಲಿ ಸಿಪಿಐ ಟೌನ್ ಅಮರೇಶ್ ಬಿ, ಗ್ರಾಮೀಣ ಸಿಪಿಐ ಹನುಮರೆಡ್ಡಪ್ಪ, ಶಿವಕುಮಾರ್ ಮೇತ್ರೆ, ರಾಜಕುಮಾರ್ ಭೌತೆ, ಶಿದ್ದು ಪ್ಯಾಗೆ, ಜೈಪಾಲ್ ಭುರೋಳ್ಳೆ, ಪ್ರಶಾಂತ್ ಕೊಟ್ಟಗೇರ, ಪ್ರದೀಪ್ ಭೈಕಟ್ಟೆ, ಸಚಿನ್ ಶಿವರಾಜ್, ಪ್ರವೀಣ್ ಮೊರೆ, ಪ್ರಶಾಂತ್ ವಾಂಜರೇಕರ್ ಹಾಗೂ ತಾಲೂಕು ದಲಿತ ಮುಖಂಡರು ಉಪಸ್ಥಿತರಿದ್ದರು. ಕಾಂತು ಪ್ಯಾಗೆ, ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನಾವೇನು ಮಾಡ್ತೀವಿ ಸರ್, ಪೊಲೀಸ್ ಇಲಾಖೆ ವತಿಯಿಂದ ಇಲಾಖೆ ವತಿಗೆ ಇಲಾಖೆ ಜೊತೆಗೆ ಸಹಭಾಗಿತ್ವ ಸಾಮಾಜಿಕ ನೆಲಕ್ಕೆ ಸರ್. ಯಾಕೆ ಅಸ್ಪೃಶ್ಯತೆ ನಿರ್ವಹಣಾ ಇಲಾಖೆಯಲ್ಲಿ ಸ್ಪೆಷಲ್ ಬಜೆಟ್ ಇದೆ, ಸಂಸ್ಕೃತಿ ಇಲಾಖೆಯನ್ನು ತೋರಿಸ್ತಾರೆ. ಒಂದು 2 ವರ್ಷದಿಂದ ಬೀದರ್ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕೇಸ್ ಆಗಿರ್ತಕ್ಕಂಥದ್ದು ಭಾಲ್ಕಿ ತಾಲೂಕಿನಲ್ಲಿ ನನಗೆ ತಿಳಿದಂಗೆ. ಹಾಗಾಗಿ ಈಗ ಮಳಚಾಪುರಲ್ಲಿ ಅಂತ ಅನ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಾಗಿರ್ಬೋದು, ಇವತ್ತಿಗೂ ಕೂಡ ಏನು ಮದುವೆ ಸಮಾರಂಭ ಆಗ್ತದೋ ಆ ಮದುವೆ ಸಮಾರಂಭದಲ್ಲಿ ಏನು ಮೇಲ್ವರ್ಗದ ಸಮುದಾಯ ಇರುತ್ತೋ ಅವ್ರಿಗೆ ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ, ಮತ್ತು ದಲಿತ ವ್ಯಕ್ತಿಗಳ ಊಟದ ವ್ಯವಸ್ಥೆ ಇನ್ನೊಂದು ಕಡೆ ಆಗ್ತದೆ. ಈ ಥರ ತೊಂದರೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಪತ್ರ ವ್ಯವಹಾರ ಮಾಡಿ ಮುಂದಿನ ಮೀಟಿಂಗ್ ಅಷ್ಟರಲ್ಲಿ ಅವ್ರು ಏನಾರು ಮಾಡಿದ್ರಂದ್ರೆ ಅದಕ್ಕೆ ರಿಪ್ಲೈ ಕೇಳ್ತೀವಿ. ಮಾಡಿಲ್ಲ ಅಂತಂದ್ರೆ ಮಾಡಿಲ್ಲ ಅಂತ ನಿಮ್ಮ ಮುಂದೆ ಹೇಳ್ತೀವಿ. ಬೇಕಿದ್ರೆ ನಾವು ಬರೆದಂಥ ಲೆಟ್ರು ತಮಗೂ ಒಂದು ಕೊಡ್ತೀವಿ, ತಾವು ಅದನ್ನು ಫಾಲೋಅಪ್ ಮಾಡ್ಬೋದು.